ಪ್ರೀತಿಸಿದ ಯುವತಿಗೆ ಬಿಟ್ಟು ಬಿಡಲು ನಿರಾಕರಿಸಿದ ಯುವಕ, ರೊಚ್ಚಿಗೆದ್ದು ಕೊಲೆ ಮಾಡಿದ ಯುವತಿ ಸಹೋದರರು. ಪ್ರೀತಿಸಿದ ಯುವತಿಗೆ ಬಿಟ್ಟು ಬಿಡುವಂತೆ ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ಸಹ ಇದಕ್ಕೆ ಒಪ್ಪದ ಯುವಕನಿಗೆ ಯುವತಿ ಸಹೋದರರು ಕಲ್ಲಿನಿಂದ ಜಜ್ಜಿ ಭೀಕರವಾಗಿ ಕೊಲೆ ಮಾಡಿದ ಘಟನೆ ಬಸವಕಲ್ಯಾಣ ತಾಲೂಕಿನ ನೆರಗುಡಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ 9:30 ಸುಮಾರಿಗೆ ಜರುಗಿದೆ. ನೆರಗುಡಿ ಗ್ರಾಮದ ನಿವಾಸಿ ಪ್ರಶಾಂತ್ ಭರತ್ ಬಿರಾದಾರ 25 ವರ್ಷ ಕೊಲೆಯಾದ ಯುವಕನಾಗಿದ್ದು, ಅದೇ ಗ್ರಾಮದ ನಿವಾಸಿಗಳು ಆಗಿರುವ ಯಲ್ಲಲಿಂಗ್ ಬಸವರಾಜ್ ಮೇತ್ರೆ ಹಾಗೂ ಈತನ ಸಹೋದರ ಪ್ರಶಾಂತ್ ಮೇತ್ರೆ ಕೊಲೆ ಮಾಡಿದ ಆರೋಪಿಗಳಾಗಿದ್ದಾರೆ. ಇಂಜಿನಿಯರಿಂಗ್ ಪದವೀಧರೆಯಾಗಿರುವ ಯುವತಿ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ, ದ್ವಿತೀಯ PU ಓದಿರುವ ಯುವಕ ಪೂನಾದಲ್ಲಿ ಗೂಡ್ಸ್ ವಾಹನ ಚಲಾಯಿಸುತ್ತಿದ್ದ. ಇವರಿಬ್ಬರು ಒಂದೇ ಗ್ರಾಮದವರಾಗಿದ್ದು, ಇವರಿಬ್ಬರ ಮನೆಗಳು ಸಹ ಸಮೀಪದಲ್ಲೇ ಇದ್ದು, ಕಳೆದ ಕೆಲ ವರ್ಷಗಳಿಂದ ಕೊಲೆಯಾಗಿರುವ ಪ್ರಶಾಂತ ಯುವತಿಗೆ ಪ್ರೀತಿಸುತ್ತಿದ್ದ. ಇದರಿಂದ ಕೋಪಗೊಂಡ ಯುವತಿಯ ಸಹೋದರರು ತಮ್ಮ ಸಹೋದರಿಯೊಂದಿಗಿನ ಸಂಬಂಧ ಕೊನೆಗೊಳಿಸುವಂತೆ ಅನೇಕ ಬಾರಿ ವಾರ್ನ್ ಮಾಡಿದ್ದರು ಎನ್ನಲಾಗಿದೆ. ಈ ನಡುವೆ ಕಳೆದ ಕೆಲ ತಿಂಗಳಿಂದ ಮಹಾರಾಷ್ಟ್ರದ ಪೂನಾಗೆ ತೆರಳಿದ ಯುವಕ ಅಲ್ಲೇ ಗೂಡ್ಸ್ ವಾಹನ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ. ಈ ನಡುವೆ ಕಳೆದ ಮಾರ್ಚ್ 26ರಂದು ತನ್ನ ಸಹೋದರಿಯ ಮದುವೆಗೆಂದು ಗ್ರಾಮಕ್ಕೆ ಆಗಮಿಸಿದ ಯುವಕ ಕಳೆದ ಕೆಲ ದಿನಗಳಿಂದ ಇಲ್ಲೇ ನೆಲೆಸಿದ್ದ. ಈ ಮಧ್ಯೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಈತನ ಪ್ರೇಯಸಿಯಾಗಿರುವ ಯುವತಿಯು ಸಹ ಗ್ರಾಮಕ್ಕೆ ಆಗಮಿಸಿದ್ದು, ಇಬ್ಬರ ನಡುವಿನ ಸಂಪರ್ಕ ಮುಂದುವರೆದಿತ್ತು ಎಂದು ತಿಳಿದು ಬಂದಿದೆ. ಇದರಿಂದ ರೊಚ್ಚಿಗೆದ್ದ ಯುವತಿಯ ಸಹೋದರರು ಪ್ರಿಯಕರ ಪ್ರಶಾಂತ್ ಎನ್ನುವ ಯುವಕನ ಕಥೆ ಮುಗಿಸಿ ಬಿಡಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದು, ಯುವತಿಯ ಸಹೋದರರಾದ ಯಲ್ಲಲಿಂಗ ಹಾಗೂ ಪ್ರಶಾಂತ್ ಎನ್ನುವ ಇಬ್ಬರು ಯುವಕರು ಶುಕ್ರವಾರ ರಾತ್ರಿ ನೆರಗುಡಿ ಗ್ರಾಮದ ವಾಲ್ಮೀಕಿ ವೃತ್ತದ ಬಳಿ ಯುವಕನೊಂದಿಗೆ ಜಗಳ ತೆಗೆದಿದ್ದು, ಈ ವೇಳೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಸುದ್ದಿ ತಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಡಿವೈಎಸ್ಪಿ JS ನ್ಯಾಮಗೌಡರ, ಸಿಪಿಐ ಕೃಷ್ಣಕುಮಾರ್ ಪಾಟೀಲ್, PSI ನಾಗೇಂದ್ರ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು, ತನಿಖೆ ಮುಂದುವರಿಸಿದೆ. ಈ ಕುರಿತು ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.